ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಒಂದು ಹೊಸ ತಿಂಗಳ ಮೊದಲ ದಿನದಲ್ಲಿ ಬಂದಿದ್ದೇವೆ. ದಿನಗಳು ವೇಗವಾಗಿ ಕಳೆಯುತ್ತಾ ಇದೆ ಅಲ್ಲವಾ? ಆದರೂ ಕೂಡ ಆತನ ಕೃಪೆ ನಮ್ಮನ್ನು ಹಿಂಬಾಲಿಸುತ್ತಲೇ ಇದೆ. ದೇವರ ಕೃಪೆಗಳಿಗಾಗಿ ದೇವರಿಗೆ ಸ್ತೋತ್ರ. ಈ ತಿಂಗಳಿಗಾಗಿ ದೇವರು ಯಾವ ವಾಗ್ದಾನವನ್ನು ಇಟ್ಟಿದ್ದಾರೆಂಬುದಾಗಿ ತಿಳಿದುಕೊಳ್ಳಲು ಆಸಕ್ತಿಯಿಂದ ಕಾದಿದ್ದೀರಲ್ಲ. ಮಲಾಕಿಯ 4ನೇ ಅಧ್ಯಾಯ 2ನೇ ವಾಕ್ಯ. ಮಲಾಕಿಯ ಪ್ರವಾದನೆಯ ಗ್ರಂಥ 4ನೇ ಅಧ್ಯಾಯ 2ನೇ ವಾಕ್ಯ. ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ನಿಮ್ಮ ಮೇಲೆ ಧರ್ಮದ ಸೂರ್ಯನು ಉದಯಿಸುವನು. ಅಂದರೆ ഇരുಳು ತುಂಬಿರುವಂಥ ಈ ಲೋಕದಲ್ಲಿ ನೋಡಿ, ಮುಂಜಾನೆ ಸೂರ್ಯನು ಉದಯಿಸಿ ಬರುವಾಗ ഇരുಳೆಲ್ಲ ತಾನಾಗಿ ನೀಗಿ ಜನರಲ್ಲಿ ಒಂದು ದೊಡ್ಡ ಸಂತೋಷ, ಉಲ್ಲಾಸ ಬರುತ್ತದೆ. ഇരുಳು ಆವರಿಸಿಕೊಳ್ಳುವಾಗ ಎಷ್ಟೇ ಬೆಳಕುಗಳು, ದೀಪಗಳನ್ನೆಲ್ಲ ಇಟ್ಟಿದ್ದರೋ ಮನಸ್ಸಿನಲ್ಲಿ ಆ ഇരുಳಿನಿಂದ ಉಂಟಾಗುವಂತ ಒಂದು ಬಾಧೆ ಖಂಡಿತವಾಗಿ ಇದ್ದೇ ಇರುತ್ತದೆ. ಆದರೆ ಬೆಳಕು ಬಂದ ಕೂಡಲೇ ಆ ಬಾಧೆಗಳೆಲ್ಲ ನೀಗಿ ಹೋಗುತ್ತವೆ. ನಿಮ್ಮ ಹೃದಯದಲ್ಲಿ ಯಾವುದೋ ಒಂದು ಬಾಧೆ ಇರಬಹುದು. ಅದು ಸೈತಾನನೆಂಬಂತ ഇരുಳು ತಂದಂತ ಬಾಧೆಯಾಗಿರಬಹುದು. ಒಂದು ಕಡೆ ಬೆಳಕು, ಇನ್ನೊಂದು ಕಡೆ ഇരുಳು, ಆ ರೀತಿಯ ಪರಿಸ್ಥಿತಿಯಲ್ಲಿ ಇರಬಹುದು. ಇತ್ತೀಚೆಗೆ ನಾನೊಂದು ಕೂಟಕ್ಕೆ ಹೋಗಿದ್ದಾಗ ಒಬ್ಬರು ಸಹೋದರಿ ವೇದಿಕೆ ಮೇಲೆ ಬಂದು ಸಾಕ್ಷಿ ಹೇಳಿದರು. ಯಾವಾಗಲೂ ನನ್ನೊಳಗೆ ಒಂದು ರೀತಿ ಭಯ ಇರುತ್ತದೆ, ಒಂದು ഇരുಳು ಬಂದು ಆವರಿಸಿಕೊಂಡ ಹಾಗೆ. ಹಾಗಾಗಿ ರಾತ್ರಿ ನಿದ್ರಿಸುವುದಕ್ಕೆ ಆಗದು. ನನ್ನ ಸುತ್ತಲೂ ಒಂದು ഇരുಳು ಕವಿದಿರುವಂತ ಒಂದು ಫೀಲಿಂಗ್. ಹಗಲು ರಾತ್ರಿ ನನಗೆ ಆ ಒಂದು ಬಾಧೆ ಹಾಗೆ ಇತ್ತು. ಹಾಗಾಗಿ ಬಹಳ ಸೋತು ಹೋದೆ. ಆದರೆ ಈ ರೀತಿ ಕ್ರೈಸ್ತ ಕೂಟಕ್ಕೆ ಬಂದಾಗ ದೇವರ ಶಕ್ತಿಯು ಬಂದು ಮುಟ್ಟುವಂತ ಪ್ರಾರ್ಥನೆಗಳನ್ನು ಮಾಡಿದಾಗ ಒಂದು ಬೆಳಕು ನನ್ನ ಮೇಲೆ ಬಂದು ಬಿದ್ದಿತ್ತು. ಆ ಸಹೋದರಿ ಹೇಳಿದರು, ನನ್ನ ಮೇಲೆ ಆ ಬೆಳಕು ಬಂದ ಕೂಡಲೇ ನನ್ನೊಳಗಿದ್ದಂಥ ഇരുಳೆಲ್ಲ ಹಾಗೆ ನೀಗಿ ಹೋಯಿತು. ಒಂದು ದೊಡ್ಡ ಸಂತೋಷ ಬಂದಿತ್ತು. ಅನೇಕ ವರ್ಷಗಳಾಗಿ ನನ್ನೊಳಗಿದ್ದಂಥ ഇരുಳನ್ನು ನೀಗಿಸಿ ಆ ಬೆಳಕು ನನಗೊಂದು ದೊಡ್ಡ ಸಂತೋಷವನ್ನು ಕೊಟ್ಟಿತ್ತು ಎಂಬುದಾಗಿ. ಹಾಗಾದರೆ ಬೆಳಕು ಬರುವಾಗ ഇരുಳೆಲ್ಲ ತಾನಾಗಿ ನೀಗಿ ಒಂದು ದೊಡ್ಡ ಸಂತೋಷ ಬರುತ್ತದೆ. ನಿಮ್ಮ ಜೀವಿತದಲ್ಲಿ ಸೈತಾನ ಕೆಲವೊಮ್ಮೆ ಪಾಪದ ഇരുಳನ್ನು ತಂದಿರಬಹುದು, ವ್ಯಾಧಿ ಎಂಬ ഇരുಳನ್ನು ತಂದಿರಬಹುದು, ಭಯ ಎಂಬ ഇരുಳನ್ನು ತಂದಿರಬಹುದು, ಡಿಪ್ರೆಷನ್ ಎಂಬಂತ ഇരുಳನ್ನು ತಂದಿರಬಹುದು, ನಿರಾಸೆ ಎಂಬಂತ ಒಂದು ഇരുಳನ್ನು ತಂದು ಹಾಕಿರಬಹುದು. ಈ ರೀತಿ ಚಿಂತೆ, ದುಃಖ, ಯಾವುದೋ ಒಂದು ഇരുಳು ನಿಮ್ಮ ಜೀವಿತದ ಒಂದು ಭಾಗವನ್ನು ಬಾಧಿಸಿ ಹೃದಯದ ಆಳದಲ್ಲಿ ಆ ಒಂದು ಬಾಧೆ ಹಾಗೆ ಇದೆ. ಅದು ಪೂರ್ತಿಯಾಗಿ ನೀಗಬೇಕಂದ್ರೆ ಒಂದೇ ಮಾರ್ಗ, ಧರ್ಮದ ಸೂರ್ಯನು. ಯಾರು ಈ ಧರ್ಮದ ಸೂರ್ಯನು? ಯೇಸು ಕ್ರಿಸ್ತನೇ ಧರ್ಮದ ಸೂರ್ಯನು. ಆತನು ಧರ್ಮದ ಸೂರ್ಯನಾಗಿ ಈ ಲೋಕಕ್ಕೆ ಬಂದನು. ಅದಕ್ಕೆ ಆತನು ಹೇಳಿದನು, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ಲೋಕಕ್ಕೆ ಬೆಳಕಾಗಿ ಇದ್ದೇನೆ ಎಂಬುದಾಗಿ. ಆತನೇ ನಿಜವಾದ ಬೆಳಕು, ನಿಜವಾದ ಪ್ರಕಾಶ. ಆತನು ನಿಮ್ಮ ಜೀವಿತದಲ್ಲಿ ಬಂದರೆ ഇരുಳೆಲ್ಲ ತಾನಾಗಿಯೇ ನೀಗಿ ಹೋಗುತ್ತದೆ. ಈ ഇരുಳನ್ನು ನೀಗಿಸುವುದಕ್ಕೆ ಆತನು ಶಿಲುಬೆಯಲ್ಲಿ ತನ್ನನ್ನೇ ಬಲಿಯಾಗಿ ಕೊಟ್ಟನು, ತನ್ನ ರಕ್ತವನ್ನು ಸುರಿಸಿದನು, ಸೈತಾನನನ್ನು ಜಯಿಸಿದನು. ಆದ್ದರಿಂದ ಆತನು ನಿಮ್ಮ ಜೀವಿತದಲ್ಲಿ ಬಂದರೆ ഇരുಳೆಲ್ಲ ನೀಗಿ ಹೋಗುತ್ತದೆ. ಆದ್ದರಿಂದ ಈ ದಿನಗಳಲ್ಲಿ ನಿಮ್ಮ ಜೀವಿತದಲ್ಲಿ ಯಾವ್ಯಾವ ಭಾಗಗಳಲ್ಲಿ ഇരുಳು ಕಾಣುತ್ತದೋ, ನಿಮ್ಮ ಕುಟುಂಬದೊಳಗೆ, ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ, ಸೇವೆಯಲ್ಲಿ, ಮಕ್ಕಳ ಕಾರ್ಯಗಳಲ್ಲಿ, ನಿಮ್ಮ ಹೃದಯದಲ್ಲಿ ಉಂಟಾಗಿರುವಂಥ ಭಯ, ಕಳವಳ, ಚಿಂತೆಗಳು ಯಾವ ഇരുಳಾಗಿದ್ದರೂ ಕೂಡ ನೀಗಿ ಒಂದು ದೊಡ್ಡ ಬೆಳಕು, ಸಂತೋಷ ಜೀವಿತದಲ್ಲಿ ಉಂಟಾಗುತ್ತದೆ. ಈಗ ನೀವು ಪ್ರಾರ್ಥಿಸಬೇಕು, ದೇವರೇ, ಧರ್ಮದ ಸೂರ್ಯನು ನನ್ನ ಮೇಲೆ ಉದಯಿಸಬೇಕು, ಯೇಸು ಎಂಬಂತ ಬೆಳಕು ನನ್ನೊಳಗೆ, ನನ್ನ ಕುಟುಂಬದೊಳಗೆ ಉದಯಿಸಬೇಕು ಎಂದು ಹೇಳಿದರೆ ಆ ಬೆಳಕು ಬಂದ ಕೂಡಲೇ ಹಾಗೆ ಪರಿಸ್ಥಿತಿಗಳು ಬದಲಾಗುವುದನ್ನು ಕಾಣುವಿರಿ. ಹಾಗೆ ಒಂದು ಪ್ರಾರ್ಥನೆ ಮಾಡೋಣವಾ? ಧರ್ಮದ ಸೂರ್ಯನಾಗಿರುವ ನಮ್ಮ ಯೇಸುವೆ, ನಮಗಾಗಿ ಸತ್ತು ಜೀವದಿಂದ ಎದ್ದವರೇ, ಈಗ ಇವರ ಜೀವಿತದಲ್ಲಿ ಇರುವಂತ ഇരുಳನ್ನೆಲ್ಲ ನೀಗಿಸಿ ಇವರ ಜೀವಿತವನ್ನು ಬೆಳಕಾಗಿ ಮಾಡಲು ಶಿಲುಬೆಯಲ್ಲಿ ನಿಮ್ಮನ್ನೇ ಬಲಿಯಾಗಿ ಕೊಟ್ಟಿರಲ್ಲ. ಈಗೋ ಈ ಮಗನು, ಈ ಮಗಳು, ಅವರ ಜೀವಿತದಲ್ಲಿ ಇರುವಂತ ഇരുಳಾದ ಭಾಗಗಳೆಲ್ಲ ನೀಗುವಂತೆ ಇಂದು ನಿಮ್ಮ ಬೆಳಕು ಅವುಗಳ ಮೇಲೆ ಉದಯಿಸಲಿ. ಹಿಂದೆ ಈಗಲೇ ಒಂದು ಅದ್ಭುತವಾದ ಬದಲಾವಣೆ ಅವರ ಹೃದಯದಲ್ಲಿ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.